ಮತ್ತೊಂದು ವಿಮಾನ ದುರಂತ. ಕೊಲಂಬಿಯಾದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಹೌದು, ಮತ್ತೊಂದು ವಿಮಾನ ದುರಂತ ಸಂಭವಿಸಿರುವಂತದ್ದು. ಇದು ಕೊಲಂಬಿಯಾದಲ್ಲಿ ಆಗಿರುವಂತದ್ದು. ಕೊಲಂಬಿಯಾದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ನೋಡ್ತಿದ್ದ ಹಾಗೇನೆ ಕುಸಿದಿದೆ ಮಿನಿ ವಿಮಾನ. ವಿಮಾನ ದುರಂತದಲ್ಲಿ 15 ಪ್ರಯಾಣಿಕರು ಬಲಿಯಾಗಿದ್ದಾರೆ. ಮೃತ 15 ಮಂದಿಯಲ್ಲಿ ಒಬ್ಬರು ಸಂಸದ. ಮೊದಲು ಅದೃಶ್ಯವಾಗಿದ್ದ ಸಟೇನಾ ಮಿನಿ ವಿಮಾನ ಎಲ್ಲೋ ಸೇಫ್ ಆಗಿ ಲ್ಯಾಂಡ್ ಆಗಿರಬಹುದು ಅನ್ನುವಂಥ ಆಶೆ, ನಂಬಿಕೆ ಒಂದು ಕಡೆ ಇತ್ತು. ಆದ್ರೆ ಅದು ಹುಸಿಯಾಯ್ತು. ಆ ನಂಬಿಕೆ ಕೊನೆಯಲ್ಲಿ ವಿಷಾದ ಮಡುಗಟ್ಟಿದೆ. ಕುಕುಟಾದಿಂದ ಒಖಾನಾಗೆ ಹೊರಟಿದ್ದ ಸಟೇನಾ ಏರ್ಲೈನ್ಸ್ ಇದು. ಕೆಲವೇ ಕ್ಷಣಗಳಲ್ಲಿ ಎಟಿಸಿ ಜೊತೆಗಿನ ಸಂಪರ್ಕ ಕಡಿತಗೊಂಡಿದೆ. ಕುರಾಸಿಕಾ ಎಂಬ ಗ್ರಾಮದ ಬಳಿ ವಿಮಾನ ಪತನವಾಗಿರುವಂಥದ್ದು. ದಟ್ಟ ಅರಣ್ಯದಲ್ಲಿ ಕುಸಿದಿದೆ ವಿಮಾನ. ರಕ್ಷಣಾ ಕಾರ್ಯವು ಅಫ್ಕೋರ್ಸ್ ಅರಣ್ಯದ ಮಧ್ಯೆ ಆಗಿರೋದ್ರಿಂದ ಸ್ವಲ್ಪ ವಿಳಂಬವಾಗಿದೆ. ವಿಮಾನ ಬಿದ್ದ ಜಾಗ ಇದು ರೆಬೆಲ್ಸ್ ಹಿಡಿತಿರುವಂತಹ ಪ್ರದೇಶ. ಶವಗಳನ್ನ ರಿಕವರಿ ಮಾಡೋದಕ್ಕೆ ಫೀಲ್ಡ್ಗಿಳಿದಿದೆ ಸೇನೆ. ಅಂತರ್ಯುದ್ಧದಿಂದ ನಲುಗಿದೆ ಕೊಲಂಬಿಯಾ ದೇಶ. ಅಫ್ಕೋರ್ಸ್ ಮತ್ತೊಂದು ವಿಮಾನ ದುರಂತಕ್ಕೆ ಈಗ ಸಾಕ್ಷಿಯಾಗಿರುವಂಥದ್ದು. ಕೊಲಂಬಿಯಾದಲ್ಲಿ ಘೋರ ದುರಂತ ಸಂಭವಿಸಿದೆ. ಸಟೇನಾ ಮಿನಿ ವಿಮಾನ ದುರಂತ ಸಂಭವಿಸಿರುವಂಥದ್ದು. ನೋಡ್ತಿದ್ದ ಹಾಗೇನೆ ಕುಸಿದಿದೆ ಮಿನಿ ವಿಮಾನ. ವಿಮಾನ ದುರಂತದಲ್ಲಿ 15 ಪ್ರಯಾಣಿಕರು ಬಲಿಯಾಗಿದ್ದಾರೆ. ಅದರಲ್ಲಿ ಒಬ್ಬ ಸಂಸದ ಕೂಡ ಇದ್ದಾರಂತೆ. ಮೊದಲು ಅದೃಶ್ಯವಾಗಿತ್ತಂತೆ ಈ ಸಟೇನಾ ಮಿನಿ ವಿಮಾನ. ಎಲ್ಲೋ ಒಂದ್ ಕಡೆ ಒಂದು ಹೋಪ್ ಇತ್ತು, ಎಲ್ಲೋ ಮಿಸ್ ಆಗಿರ್ಬೋದು, ಸೇಫ್ ಆಗಿ ಲ್ಯಾಂಡ್ ಆಗಿರತ್ತೆ ಅನ್ನುವಂಥ ಆಸೆ ನಂಬಿಕೆ ಇತ್ತು. ಆದರೆ ಆ ಆಸೆ ನಂಬಿಕೆ ಹುಸಿಯಾಗಿ ಹೋಯ್ತು. ಕೊನೆಯಲ್ಲಿ ವಿಷಾದ ಆವರಿಸಿತು. ಕುಕುಟಾದಿಂದ ಒಕಾನಾಗೆ ಹೊರಟಿತ್ತಂತೆ ಈ ಸಟೇನಾ ಏರ್ಲೈನ್ಸ್. ಕೆಲವೇ ಕ್ಷಣಗಳಲ್ಲಿ ಎಟಿಸಿ ಜೊತೆಗೆ ಸಂಪರ್ಕ ಕಡಿದುಕೊಂಡಿದೆ. ಅಂದ್ರೆ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಎಟಿಸಿ ಜೊತೆಗಿನ ಸಂಪರ್ಕ ಕಡಿತವಾಗಿದೆ. ಕುರಾಸಿಕಾ ಎಂಬ ಗ್ರಾಮದ ಬಳಿ ಈ ವಿಮಾನ ಪತನಗೊಂಡಿರುವಂಥದ್ದು. ದಟ್ಟಾರಣ್ಯದಲ್ಲಿ ಈ ವಿಮಾನ ಕುಸಿದಿದೆ. ತದನಂತರ ಅದಕ್ಕೆ ರಕ್ಷಣಾ ಕಾರ್ಯವನ್ನ ಆರಂಭ ಮಾಡೋದ್ರಲ್ಲೂ ಕೂಡ ವಿಳಂಬವಾಗಿದೆ. ವಿಮಾನ ಬಿದ್ದ ಜಾಗ ಇದು ದಟ್ಟಾರಣ್ಯ, ರೆಬೆಲ್ಸ್ ಹಿಡಿತವಿರುವಂತಹ ಪ್ರದೇಶ. ಶವಗಳನ್ನು ರಿಕವರಿ ಮಾಡೋದಕ್ಕೋಸ್ಕರ ಸೇನೆ ಫೀಲ್ಡ್ಗಿಳಿದಿದೆ. ಅಂತರ್ಯುದ್ಧದಿಂದಾಗಿ ಈಗ ಕೊಲಂಬಿಯಾ ದೇಶ ನಲುಗ್ತಿರುವಂತಹ ಸಂದರ್ಭದಲ್ಲಿಯೇ ಈ ಒಂದು ಮಿನಿ ವಿಮಾನ ಸಟೇನಾ ಕೂಡ ದುರಂತ ಅಂತ್ಯವನ್ನ ಕಂಡಿರುವಂಥದ್ದು. 15 ಪ್ರಯಾಣಿಕರು ಬಲಿಯಾಗಿದ್ದಾರೆ. Esta es la lamentable situación que se vive en este momento. Se confirma el fallecimiento de todos los integrantes que venían en la avioneta. Una situación bastante lamentable.